ತಿರುಚಿಟ್ರಂಬಲಂ. ಓಂ ಶಿವಾ ತಿರುಚಿಟ್ರಂಬಲಂ. ತಿರುಚಿಟ್ರಂಬಲಂ ಗುರುದೇವ. ಇವತ್ತು ಈ ಜ್ಯೋತಿಷ್ಯ ಅನ್ನೋದು ಒಂಥರ ಭ್ರಮಾಲೋಕ ಆಗಿಬಿಟ್ಟಿದೆ. ಅದು ಜ್ಯೋತಿರ್ವಿಜ್ಞಾನದಿಂದ ಪ್ರಾರಂಭ ಆಗಿದ್ದು. ಜ್ಯೋತಿರ್ವಿಜ್ಞಾನದಿಂದ ಪ್ರಾರಂಭ ಆಗಿ ಇತ್ತೀಚಿನ ದಿನಗಳಲ್ಲಿ ಈ ಮಾಧ್ಯಮಗಳ ಜಾಸ್ತಿ ಹೊಡೆತದಿಂದ ಅದು ಫಲಜ್ಯೋತಿಷ್ಯವಾಗಿ ಬದಲಾವಣೆ ಆಗೋಗಿದೆ. ಅಂದರೆ ಫಲಜ್ಯೋತಿಷ್ಯ ಅಂದರೆ ಯಾವುದಾದ್ರು ಒಂದು ರಾಶಿ ಮೇಲೆ ಅದರ ಫಲಗಳನ್ನು ಹೇಳ್ತಾರೆ. ಆದರೆ ಆ ರಾಶಿನಲ್ಲಿ ತುಂಬ ಜನ ಹುಟ್ಟಿರ್ತಾರೆ. ಎಲ್ಲರಿಗೂ ಅದು ಅನ್ವಯ ಆಗದೇ ಇದ್ದರೂ ಕೂಡ ಜನಗಳು ಕೆಲವರು ಅದನ್ನು ಹೆದರ್ಕೊಂಡು ಆ ಹೆದರಿಕೆಗೋಸ್ಕರ ಯಾವುದಾದ್ರೂ ಬೇರೆ ದಾರಿ ಹಿಡಿಯೋದು, ಅಂದರೆ ಪೂಜೆ ಮಾಡಿಸೋದು, ಹೋಮ ಮಾಡಿಸೋದು, ಆ ಥರ ದಾರಿ ಹಿಡಿದುಕೊಂಡು ಅಲ್ಲಿಗೆ ಹೊಟ್ಟೋಗ್ಬಿಡ್ತಾರೆ. ಹಾಗಾಗಿ ಸಮಯನೂ ವ್ಯರ್ಥ ಆಗುತ್ತೆ, ಹಣನೂ ವ್ಯರ್ಥ ಆಗುತ್ತೆ. ಇದು ಆಗದೇ ಇರೋ ಥರ, ಅಂದರೆ ನಿಜವಾಗ್ಲೂ ಫಲಜ್ಯೋತಿಷ್ಯ ಅಂತಕ್ಕಂಥದ್ದು ಇಲ್ಲ. ಜ್ಯೋತಿಷ್ಯ ಅಂತಕ್ಕಂಥದ್ರ ಮೇಲೆ ಸ್ವಲ್ಪ ನೀವು ಬೆಳಕು ಚೆಲ್ಲಿ ಜನಗಳಿಗೆ ತಿಳಿ ಹೇಳಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಜ್ಯೋತಿಷ್ಯ ಶಾಸ್ತ್ರ ಅಂದರೆ ಏನು ಅಲ್ವಾ? ಜ್ಯೋತಿಯನ್ನು ಕಂಡವನೇ ಜ್ಯೋತಿಷ್ಯ, ಅವನು ನಿಜವಾದ ಜ್ಯೋತಿಷ್ಯ. ಜ್ಯೋತಿಯನ್ನು ಯಾರೊಬ್ಬ ನೋಡಿದ್ದಾನೆ ಅವನು ನಿಜವಾದ ಜ್ಯೋತಿಷ್ಯ. ಜ್ಯೋತಿ ಅಂದರೆ ಏನು? ತನ್ನ ಆತ್ಮ ಸಾಕ್ಷಾತ್ಕಾರ, ತನ್ನನ್ನು ತಾನು ತಿಳಿದವನು. ತನ್ನನ್ನು ತಾನು ತಿಳಿಲಿಕ್ಕೆ ಯಾರೊಬ್ಬ ಬಂದಿದ್ದಾನೋ ಅವನು ಒಳ್ಳೆಯ ಒಂದು ಜ್ಯೋತಿಷ್ಯನಾಗ್ತಾನೆ. ಇನ್ನೊಬ್ಬನ ಭವಿಷ್ಯವನ್ನು ತಿದ್ದಲಿಕ್ಕಿಲ್ಲ ಇಲ್ಲಿ. ಇನ್ನೊಬ್ಬನ ಭವಿಷ್ಯ ಭಗವಂತ ಸೃಷ್ಟಿ ಮಾಡಿದ್ದು. ಅವ ಏನು ಮಾಡಿದ್ದಾನೆ ಅದಕ್ಕೆ ಅವ ಅನುಭವಿಸುವುದು. ಅವನ ಭವಿಷ್ಯವನ್ನು ಅವನೇ ಸೃಷ್ಟಿ ಮಾಡಿದ್ದು. ಜನ್ಮ ಜನ್ಮದಲ್ಲಿ ಹೇಗಿರಬೇಕು ಅಂತೇಳಿ ಹೇಳೋದತ್ತಾಯ್ತಾ? ಒಂದು ಜ್ಯೋತಿ ಆಗಬೇಕು ಅಂತೇಳಿದರೆ ಏನೆಲ್ಲ ಬೇಕು? ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಒಂದು ಜ್ಯೋತಿ ಆಗಬೇಕು ಅಂತ ಹೇಳಿದರೆ ಸ್ವಲ್ಪ ಸುಲಭದಲ್ಲಿ ನಾವು ಆಲೋಚನೆ ಮಾಡಿದರೆ ಒಂದು ದೀಪ ತಗೊಳ್ಬೇಕು. ಆ ದೀಪ ಉರಿಬೇಕು ಅಂತೇಳಿ ಏನೆಲ್ಲ ಬೇಕು? ಎಣ್ಣೆ ಬೇಕು ಅಲ್ವಾ? ಬತ್ತಿ ಬೇಕು, ಒಂದು ದೀಪ ಬೇಕು. ದೀಪ ಎಂಬುದು ದೇಹ, ಎಣ್ಣೆ ಎಂಬುದು ಜೀವ, ಆ ಬತ್ತಿ ಎಂಬುದು ಶ್ವಾಸ. ನಿನ್ನ ಒಳಗಿನ ಜೀವವನ್ನು ನೀನು ಯಾವ ರೀತಿ ಆ ಶ್ವಾಸದ ಮೂಲಕ ಎಳೆದುಕೊಳ್ತೀಯೋ ಆಗ ಆ ಜ್ಯೋತಿ ಎಂಬುದು ಅಲ್ಲಿ ಉರಿತದೆ. ಈ ರೀತಿ ಜ್ಯೋತಿ ತನ್ನ ಒಳಗಿರುವ ಆ ಜೀವಾತ್ಮವನ್ನು ಒಬ್ಬ ಕಂಡುಕೊಂಡರೆ, ಒಬ್ಬನಿಗೆ ಜ್ಯೋತಿ ದರ್ಶನ ಆಯಿತು ಅಂತ ಹೇಳಿದರೆ ಅವ ಹೇಳುವ ವಿಚಾರಗಳೆಲ್ಲವೂ ಜ್ಯೋತಿಷ್ಯವೇ. ಅವ ಬಹಳ ಸತ್ಯವಂತನಾಗಿರ್ತಾನೆ. ಜ್ಯೋತಿಷ್ಯವೆಂಬುದು ತುಂಬ ಸತ್ಯವಾದ ವಿಚಾರ. ಜ್ಯೋತಿಷ್ಯವೆಂಬುದು ತುಂಬ ಸತ್ಯವಾದ ವಿಷಯ. ಈ ಸತ್ಯವಾದ ವಿಷಯದ ಜೊತೆ ಆಸೆ ಬೆರೆಯುವಾಗ ನೀನು ಹೇಳಿದ ವಿಚಾರಗಳೆಲ್ಲವೂ ಆಗೋದು. ನೀನೇ ಶ್ರೇಷ್ಠ ಜ್ಯೋತಿಷ್ಯ, ಬೇರೆ ಅಂತ ಹೇಳೋದು. ಜ್ಯೋತಿಷ್ಯದ ಬಗ್ಗೆ ನನ್ನಿಂದ ಹೆಚ್ಚಾಗಿ ಗೊತ್ತಿರುವುದು ನಿನಗೆ. ನಿನಗೆ ಜ್ಯೋತಿಷ್ಯದಲ್ಲಿ ಅಷ್ಟು ವಿಚಾರಗಳು ತಿಳಿದಿದೆ. ಅಷ್ಟು ವಿಚಾರಗಳು ತಿಳಿದು ಜ್ಯೋತಿಷ್ಯ ಈ ರೀತಿ ಆಗ್ತಾ ಉಂಟಲ್ಲ ಅಂತ ಹೇಳುವ ಎಂಬ ಒಂದು ಎಂತ ಹೇಳೋದು, ಒಂದು ದುಃಖ ಇರ್ಬೋದು. ನಮ್ಮ ಋಷಿಮುನಿಗಳು ಬೇಜಾರಿರ್ಬೋದು. ನಮ್ಮ ಋಷಿಮುನಿಗಳು ಕೊಟ್ಟಂಥ ಒಂದು ಈ ಪವಿತ್ರವಾದ ಕೊಡುಗೆಯನ್ನು ಕೆಡಿಸ್ತಾ ಇದ್ದಾರಲ್ಲ ಅಂಥೇಳಿ ನಿನ್ನ ಒಂದು ಪ್ರಾರ್ಥನೆ. ನಿಜವಾದ ಜ್ಯೋತಿಷ್ಯನಾದವನು ಜ್ಯೋತಿಷ್ಯ ಹೇಳುವುದೇ ಇಲ್ಲ, ಇದು ಸತ್ಯ. ನಿಜವಾದ ಜ್ಯೋತಿಷ್ಯನಾದವನು ಒಂದು ಮನೆಗೆ ಹೋದರೆ ಆ ಮನೆಯಲ್ಲಿ ಏನಾದರೂ ಲೋಪದೋಷಗಳು ಕಂಡು ಬಂದರೆ ಅವನ ಕಣ್ಣ ಮುಂದೆ ಒಂದು ವ್ಯಕ್ತಿಯನ್ನು ನೋಡುವಾಗ ಅವನಿಗೇನಾದರೂ ಆ ವ್ಯಕ್ತಿಗೆ ಏನೋ ಒಂದು ದೋಷ ಉಂಟು, ಏನೋ ಒಂದು ತೊಂದರೆ ಉಂಟು ಅಂತ ಹೇಳಿದರೆ ಅವನು ಕೂಡಲೇ ಅಲ್ಲಿ ಒಂದು ಸಣ್ಣ ವಿಚಾರದಲ್ಲಿ ಪರಿಹಾರ ಮಾಡಿ ಬಂದೇ ಬಿಡ್ತಾನೆ. ಅವ ಏನನ್ನೂ ಎಕ್ಸ್ಪೆಕ್ಟೇಷನ್ ಮಾಡೋದಿಲ್ಲ. ಅವನಿಗೆ ಸತ್ಯದ ಅರಿವಾಗಿದೆ. ಇಲ್ಲಿ ಯಾರ ಭವಿಷ್ಯವನ್ನು ನನ್ನಿಂದ ತಿದ್ದಲಿಕ್ಕೆ ಆಗುವುದಿಲ್ಲ. ಯಾರ ಭವಿಷ್ಯ ಹೇಳಿ ಇಲ್ಲಿ ಯಾರು ಪರಿವರ್ತನೆ ಆಗುವುದಿಲ್ಲ. ಅವನವನ ಭವಿಷ್ಯವನ್ನು ಅವನವನೇ ಸೃಷ್ಟಿ ಮಾಡಿಕೊಳ್ಳುವುದು, ಅವನವನ ಕಷ್ಟವನ್ನು ಅವನವನೇ ಸೃಷ್ಟಿ ಮಾಡಿಕೊಳ್ಳುವುದು, ಅವನವನ ಸಂತೋಷವನ್ನು ಅವನವನೇ ಸೃಷ್ಟಿ ಮಾಡಿಕೊಳ್ಳುವುದು. ಆದರೂ ಒಂದು ನಂಬಿಕೆ. ಕೆಲವು ಸಂದರ್ಭದಲ್ಲಿ
ಕೆಲವು ರೀತಿಯೆಲ್ಲ ಜ್ಯೋತಿಷ್ಯ ಹೇಳ್ತಾರೆ, ಕೆಲವರು ಜ್ಯೋತಿಷ್ಯವನ್ನು ಕಲಿತು ಹೇಳ್ತಾರೆ. ಜ್ಯೋತಿಷ್ಯವನ್ನು ಸ್ಟಡಿ ಮಾಡಿ ಒಬ್ಬರು ಜ್ಯೋತಿಷ್ಯರೊಟ್ಟಿಗೆ ಇದ್ದುಕೊಂಡು ಒಂದು ಶಿಷ್ಯನಾಗಿ ಇದ್ದುಕೊಂಡು ಕಲಿತುಕೊಂಡು ಒಂದು ಸ್ಟಡಿ ಮಾಡಿಕೊಂಡು ಹೇಳ್ತಾರೆ. ಇನ್ನು ಕೆಲವರು ಜ್ಯೋತಿಷ್ಯವನ್ನು ಸಿದ್ಧಿ ಮೂಲಕ ಹೇಳ್ತಾರೆ. ಯಾವುದೋ ಒಂದು ಸಿದ್ಧಿ ಮಾಡಿಕೊಂಡು, ಒಂದು ಶಕ್ತಿಯನ್ನು ಸಿದ್ಧಿ ಮಾಡಿಕೊಂಡು, ಇದಿಲ್ಲಿ ಎದುರು ಕೂತ್ಕೊಂಡು ಅವನಿಗೆ ಗೊತ್ತಾಗೋದಿಲ್ಲ ಇದು ಯಾವ ರೀತಿ ಅಂತೇಳಿ. ಕೆಲವರು ಕವಡೆ ಹಾಕಿ ಹೇಳ್ತಾರೆ, ಕೆಲವರು ಅಕ್ಕಿಯಲ್ಲಿ ನೋಡ್ತಾರೆ, ಕೆಲವರು ವೀಳ್ಯದೆಲೆಯಲ್ಲಿ ನೋಡ್ತಾರೆ, ಕೆಲವರು ಸಾವಿರ ರೀತಿಯಲ್ಲಿ ನೋಡ್ತಾರೆ ಈ ಜ್ಯೋತಿಷ್ಯ. ಅಷ್ಟಮಂಗಳ ಪ್ರಶ್ನೆ, ಅದು ಇದು ಆ ಕಡೆದು ಈ ಕಡೆದೆಲ್ಲ ನೋಡ್ತಾರೆ. ಇದೆಲ್ಲ ನೋಡಿ ಏನು ಪ್ರಯೋಜನ ಅಂತ ಕೇಳೋದು. ವಿಧಿಯನ್ನಿಲ್ಲಿ ಪರಿವರ್ತನೆ ಮಾಡಲಿಕ್ಕೆ ಆಗೋದಿಲ್ಲಲ್ಲ. ನೀನು ಮಾಡಿದ್ದು ನೀನೇ ಅನುಭವಿಸಬೇಕು. ನಾವು ಮಾಡಿದ ತಪ್ಪನ್ನು ಮೊದಲಿಗೆ ಅರ್ಥ ಮಾಡಿಕೊಳ್ಳೋದು ನಾವೇನೆಲ್ಲ ತಪ್ಪು ಮಾಡಿದ್ದೇವೆ ಅಂತೇಳಿ ಮೊದಲು ಗೊತ್ತಾಗೋದು ನಮಗೇ ಗೊತ್ತಾಗೋದು. ಅದು ಇನ್ನೊಬ್ಬನ ಹತ್ರ ಕೇಳಿ ಅಂತ ನಾನು ತಿಳಿದುಕೊಳ್ಳೋದು. ನಿಮ್ಮ ಮನೆಯ ಕಷ್ಟ, ನಿಮ್ಮ ಮನೆಯ ವಿಚಾರ, ನಿಮ್ಮ ಹಣಕಾಸಿನ ವಿಚಾರ, ನಿಮ್ಮ ಮನಸ್ಸಿನ ವಿಚಾರ, ನಿಮ್ಮ ಆರೋಗ್ಯದ ವಿಚಾರ, ನಿಮ್ಮ ಮನಸ್ಥಿತಿಯ ವಿಚಾರ ಎಲ್ಲವೂ ನಿಮಗೆ ಗೊತ್ತಿದ್ದಷ್ಟು ಇನ್ನೊಬ್ಬನಿಗೆ ಗೊತ್ತುಂಟಾ? ಆಗ ನಿಮ್ಮ ವಿಚಾರ ನಿಮಗೇ ಗೊತ್ತಿರುವಾಗ ನೀವು ಅದನ್ನು ಇನ್ನೊಬ್ಬನ ಹತ್ರ ಕೇಳಿ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಆಗ ನಿಮ್ಮ ಒಳಗೆ ನೀವು ಪರಿಹಾರವನ್ನು ಕಂಡುಕೊಂಡ್ರೆ ಅದು ಸರಿಯಾದ ದಾರಿ. ಇವತ್ತು ಹಾಗೆ ಅಲ್ಲ. ಪ್ರತಿಯೊಬ್ಬ ಬೆಳಿಗ್ಗೆ ಎದ್ದ ಕೂಡಲೇ ಜ್ಯೋತಿಷ್ಯ ನೋಡಿ ಇವತ್ತು ಹೀಗೆ ಆಗ್ತದೆ, ನಾಳೆ ಹೀಗೆ ಆಗ್ತದೆ, ನಾಡ್ದು ಹೀಗೆ ಆಗ್ತದೆ ಅಲ್ವಾ? ಅವತ್ತು ಬೆಳಿಗ್ಗೆ ಜ್ಯೋತಿಷ್ಯ ನೋಡಿಕೊಂಡೇ ಹೋಗೋದು. ಈ ಜ್ಯೋತಿಷ್ಯ ಹೇಳೋದು ತನ್ನ ಮನಸ್ಸಿನೊಳಗೆ ಹೋಗಿ ಕೂತುಕೊಳ್ಳುವಾಗ ಸಾವಿರ ರೀತಿಯಲ್ಲಿ ಕಲ್ಮಶಗಳು ಸೃಷ್ಟಿಯಾಗೋದು, ಸಾವಿರ ರೀತಿಯಲ್ಲಿ ನೆಗೆಟಿವ್ಗಳು ಸೃಷ್ಟಿಯಾಗೋದು. ಇಲ್ಲಿ ಆಗೋದು ಆಗ್ತದೆ ಉಂಟು, ಇಲ್ಲಿ ಏನಾಗಬೇಕು ಅದು ಆಗ್ತಾನೆ ಉಂಟು. ಇದನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲಲ್ಲ. ಈ ಸತ್ಯವನ್ನು ತಿಳಿದರೆ ಸಾಕಲ್ಲ. ಜ್ಯೋತಿಷ್ಯಕ್ಕಿಂತ ಎಷ್ಟೋ ಮೇಲೆ ಯಾವುದು? ಸದ್ಗುಣ. ಯಾವಾಗ ನಿನ್ನೊಳಗೆ ಸದ್ಗುಣಗಳು ಸೃಷ್ಟಿಯಾಯಿತು, ಯಾವಾಗ ನಿನ್ನೊಳಗೆ ಸದ್ಗುಣಗಳ ಹೂಗಳೆಲ್ಲ ಸೃಷ್ಟಿಯಾಗಿ ಒಳ್ಳೆ ಪರಿಮಳ ಬರಲಿಕ್ಕೆ ಪ್ರಾರಂಭವಾಗ್ತದೋ ಆವಾಗ ಯಾವ ಜ್ಯೋತಿಷ್ಯವು ಕೆಲಸ ಮಾಡೋದಿಲ್ಲ. ಜ್ಯೋತಿಷ್ಯದ ಬಗ್ಗೆ ತಪ್ಪು ಹೇಳ್ತಿಲ್ಲ, ಜ್ಯೋತಿಷ್ಯ ಸರಿ, ಅರ್ಥಾಯ್ತು? ಜ್ಯೋತಿಷ್ಯನಾದವನು ಹೇಗೆ ಅದರ ಮೇಲೆ ಡಿಪೆಂಡ್. ಜ್ಯೋತಿಷ್ಯವನ್ನು ವ್ಯಾಪಾರ ಮಾಡಿದ್ದಾರೆ, ಎಲ್ಲವನ್ನೂ ವ್ಯಾಪಾರ ಮಾಡಿದ್ದಾರೆ. ಈಗ ಇಷ್ಟ ಬಂದಾಗ ಎಲ್ಲರೂ ಜ್ಯೋತಿಷ್ಯವನ್ನೇ ಹೇಳ್ತಾ ಇದ್ದಾರೆ, ಖುಷಿ ಬಂದಾಗೆ ಮಾತಾಡ್ತಾ ಇದ್ದಾರೆ. ಇನ್ನೊಬ್ಬನ ಗ್ರಹಗತಿಗಳನ್ನು ತಿದ್ದಲಿಕ್ಕೆ ಯಾರು ನಮಗೆ ಅಧಿಕಾರ ಕೊಟ್ಟದ್ದು? ಹಾಗೆ ಮಾಡಿ, ಹೀಗೆ ಮಾಡಿ, ಅದು ಮಾಡಿ, ಇದು ಮಾಡಿ, ಆ ಪೂಜೆ ಮಾಡಿ, ಈ ಪೂಜೆ ಮಾಡಿ, ಈ ಮಂತ್ರ ಹೇಳಿ, ಆ ಮಂತ್ರ ಹೇಳಿ. ಇದೆಲ್ಲ ಯಾಕೆ ಗೊತ್ತಾ? ಮನಸ್ಸಿನ ಒಂದು ಕಟ್ಟುಪಾಡಿಗೆ. ಇದೆಲ್ಲ ಮನಸ್ಸು ಒಂದು ಹಿಡಿತದಲ್ಲಿ ಬರಲಿಕ್ಕೆ ಬೇಕಾಗಿ ಹೇಳುವಂಥ ವಿಚಾರ. ನಿಜವಾದ ಜ್ಯೋತಿಷ್ಯನಾದವನಿಗೆ ಖಂಡಿತ ಗೊತ್ತಿರ್ತದೆ. ಒಬ್ಬ ಎಷ್ಟೇ ವೇಷ ಹಾಕಿಕೊಂಡು ಮುಂದೆ ಕೂತ್ಕೊಳ್ಳಿ, ಇವನಿಗೆ ಎಷ್ಟು ಸಂಬಂಧ ಉಂಟು ಅಂತ ಅವನ ಕುಂಡಲಿ ನೋಡೋ ಗೊತ್ತಾಗ್ತದೆ ಅವನಿಗೆ. ಇವ ಯಾವ ರೀತಿಯ ವ್ಯಕ್ತಿ ಅಂತೇಳಿ ಕುಂಡಲಿ ನೋಡೋ ಗೊತ್ತಾಗ್ತದೆ ಅವನಿಗೆ. ಆದರೆ ಅವ ಹೇಳ್ತಾನ? ಅಲ್ಲ, ಇವನಿಗೆ ಹೇಳಲಿಕ್ಕೆ ಆಗ್ತದ? ಇನ್ನು ಕೆಲವರು ಮುಖಕ್ಕೆ ಹೊಡೆದಾಗ ಹೇಳ್ತಾರೆ ಖಂಡಿತವಾಗಿಯೂ ಹೀಗೆಲ್ಲ ಆಗಲಿಲ್ವಾ ಅಂತೇಳಿ. ಇನ್ನು ಕೆಲವರು ಬೇಡ ಸಮಯ ಬರಲಿ ಅಂತ ಕಾಯ್ತಾರೆ. ಇನ್ನು ಕೆಲವರು ಅದನ್ನೇ ಇಟ್ಟುಕೊಂಡು ಇವನಿಗೆ ಇಂಥಲ್ಲ ವೀಕ್ನೆಸ್ ಉಂಟು ಅಂತೇಳಿ ಇಟ್ಟುಕೊಂಡೇ ವ್ಯಾಪಾರ ಮಾಡ್ತಾರೆ. ಇದೆಲ್ಲ ಅವರವರ ಎಂತ ಹೇಳೋದು ಸ್ವಾರ್ಥ ಸ್ಥಿತಿ. ನಿಜವಾದ ಜ್ಯೋತಿಷ್ಯನಾದವ ಏನೂ ಹೇಳೋದಿಲ್ಲ, ಏನೋ ಒಂದು ಹೇಳಿಬಿಡ್ತಾನೆ. ಅಲ್ಲಿ ಏನೋ ಒಂದು ದೊಡ್ಡ ಒಂದು ಅಡೆತಡೆ ಉಂಟು, ಏನೋ ಒಂದು ಅನಾಹುತ ಉಂಟು, ಏನೋ ಒಂದು ಕಂಟಕ ಬರ್ತದೆ ಅಂತ ಹೇಳುವಾಗ ಸಡನ್ನಾಗಿ ಹೇಳಿಬಿಡ್ತಾನೆ, ಈಗಪ್ಪ ಪ್ರದೋಷದಿಂದ ಹೋಗಿ ಏನೋ ಒಂದು ಅಲ್ಲೊಂದು ಸೇವೆ ಮಾಡಿ ಬಾ, ಇಂಥ ಒಂದು ವಿಷಯವನ್ನು ಮಾಡಿ ಬಾ, ನಿಮಗೆ ಒಳ್ಳೆಯದಾಗಲಿ, ಭಗವಂತ ಯಾವತ್ತೂ ನಿನ್ನ ಜೊತೆ ಇರಲಿ ಅಂತೇಳಿ ಆ ವ್ಯಕ್ತಿಯನ್ನು ನೆನೆಸಿ ಅವನು ಪ್ರಾರ್ಥನೆ ಮಾಡ್ತಾನೆ. ಭಗವಂತ ಅವನಿಗೆ ಅದನ್ನು ದಾಟಿಕೊಂಡು ಹೋಗುವ ಒಂದು ಶಕ್ತಿಯನ್ನು ಕೊಡಪ್ಪ ಅಂತೇಳಿ. ಅವನಿಗೆ ಆತ್ಮವಿಶ್ವಾಸವನ್ನು ಹೇಳ್ತಾನೆ ಅವ ಜ್ಯೋತಿಷ್ಯನಾದವನು. ಹಾಗೆ ಅಂತೇಳಿ ತಪ್ಪು ಅಂತ ಹೇಳ್ತಾ ಇಲ್ಲ. ಒಳ್ಳೊಳ್ಳೆ ಜ್ಯೋತಿಷ್ಯರು ಇದ್ದಾರೆ, ಒಳ್ಳೊಳ್ಳೆ ವಿಷಯವನ್ನು ಹೇಳುವವರು ಇದ್ದಾರೆ. ಆದರೆ ಇದು ಒಂದು
ಲಿಮಿಟ್ ಅಂತ ಹೇಳೋದು. ಇದನ್ನು ದಾಟಿದ ಅನ್ಲಿಮಿಟೆಡ್ ವಿಚಾರ ಉಂಟು. ಜ್ಯೋತಿಷ್ಯವನ್ನು ದಾಟಿದ ಅನ್ಲಿಮಿಟೆಡ್ ವಿಷಯಗಳೆಲ್ಲ. ಇದಕ್ಕೆ ಈ ಜ್ಯೋತಿಷ್ಯ ವರ್ಕ್ ಆಗೋದಿಲ್ಲ ಅಂತ ಹೇಳೋದು. ಖಂಡಿತವಾಗಿಯೂ ಅದರಲ್ಲಿ ನಿಲ್ಲಿಸಲಿಕ್ಕಾಗೋದಿಲ್ಲ, ತಿಳಿಬೋದಷ್ಟೇ. ಇಂಥ ಸಮಯದಲ್ಲಿ ಒಬ್ಬ ಸಾಯ್ತಾನೆ ಅಂತೇಳಿ. ಆದರೆ ಜ್ಯೋತಿಷ್ಯದಿಂದ ಏನು ಮಾಡಲಿಕ್ಕಾಗೋದಿಲ್ಲ. ನಿಮ್ಮ ಮನೆಯಲ್ಲಿ ಮರಣ ಸಂಭವಿಸ್ತದೆ ಅಷ್ಟೇ. ಅದನ್ನು ತಪ್ಪಿಸುವುದು ಹೇಗೆ? 1000 ರೀತಿಯಲ್ಲಿ ಹೇಳ್ತಾರೆ. ಅವನಿಗೊಂದು ಆತ್ಮವಿಶ್ವಾಸ ಕೊಡೋದು. ಒಂದು ಮೃತ್ಯುಂಜಯ ಹೋಮ ಮಾಡಿ, ಒಂದು ಚಂಡಿಕಾ ಹೋಮ ಮಾಡಿ, ಇದರ ಒಂದು ಪಾರಾಯಣ ಮಾಡಿ, ಏನೋ ಒಂದು ರೀತಿಯ ಒಂದು ವಿಷಯ ಹೇಳಿದ್ರೆ ಅದು ಆತ್ಮವಿಶ್ವಾಸವನ್ನು ತುಂಬಿಸುವುದಲ್ಲಿ. ಸಾಯುವ ಸತ್ತೇ ಸಾಯ್ತಾನೆ. ಇದನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲಲ್ಲ. ಇದು ಅವನ ವಿಧಿ ಅಲ್ವ. ಒಂದು ಆಕ್ಸಿಡೆಂಟ್ ಆಗೋದು ಆಗಿಯೇ ಆಗ್ತದೆ, ಅದನ್ನು ತಪ್ಪಿಸ್ಲಿಕ್ಕಾಗೋದಿಲ್ಲ. ಅದೆಷ್ಟೋ ಎಜುಕೇಷನಲ್ಲಿ ಹೇಳೋದು, ಅದೆಷ್ಟೋ ಕಲಿತು ಎಂಥದ್ದು IAS ಎಕ್ಸಾಮಿನವರೆಗೆ ಹೋಗಿ 1 ಮಾರ್ಕಿನಲ್ಲೆಲ್ಲ ಫೈಲಾಗಿ ಬಂದವರು ಎಷ್ಟೋ ಜನ ಇದ್ದಾರೆ ಅಲ್ವಾ. ತುಂಬ ಹೋಪಲ್ಲಿ ಹೋಗ್ತಾರೆ. ಎಲ್ಲವೂ ಮುಗೀತದೆ, ಕೊನೆಗೆ ಅದು ತಪ್ಪಿ ಹೋಗ್ತದೆ. ಈ ಜ್ಯೋತಿಷ್ಯದಲ್ಲಿ ಏನಾಗ್ತದೆ ನಾನು ಕೇಳೋದು, ಈ ಜ್ಯೋತಿಷ್ಯದಲ್ಲಿ ಆಸೆ ಹುಟ್ಟುತ್ತದೆ. ಈ ಜ್ಯೋತಿಷ್ಯದಲ್ಲಿ ಆಸೆ ಹುಟ್ಟುತ್ತದೆ. ಯಾವುದೋ ಒಂದು ರೀತಿಯಲ್ಲಿ ಅದು ಆಸೆಯನ್ನು ಹುಟ್ಟಿಸ್ತದೆ. ಅದು ಯಾವುದೋ ಒಂದು ಸೆಳೆತವನ್ನು ಸೃಷ್ಟಿ ಮಾಡ್ತದೆ. ಆ ಜ್ಯೋತಿಷ್ಯ ಕೂಡ ಒಂದು ರೀತಿಯ ಮಾಯಾಜಾಲ ವಿದ್ಯೆ. ಒಂದು ಸಲ ಜ್ಯೋತಿಷ್ಯ ಕೇಳಲಿಕ್ಕೆ ಪ್ರಾರಂಭಿಸಿದರೆ ಮತ್ತೆ ಜ್ಯೋತಿಷ್ಯರನ್ನು ನೋಡುವಾಗ ಜ್ಯೋತಿಷ್ಯ ಹೇಳಿ ಅವರು ಒಳ್ಳೆ ಹೇಳ್ತಾರಂತೆ ಜ್ಯೋತಿಷ್ಯ, ಅಲ್ಲಿಗೆ ಹೋಗಿ ಕೇಳುವ. ಇವರು ಒಳ್ಳೇದು ಹೇಳ್ತಾರಂತೆ ಜ್ಯೋತಿಷ್ಯ, ಅಲ್ಲಿಗೆ ಹೋಗಿ ಕೇಳುವ. ಆದರೆ ಭಗವಂತನಿಗೆ ಎಂತ ಉಂಟು ಅರ್ಥ? ಸತ್ಯಕ್ಕೆ ಎಂತ ಉಂಟು ಅರ್ಥ? ಆಗ ಅನ್ಲಿಮಿಟೆಡ್ ಅಂತ ಹೇಳಿದಲ್ಲ, ಆ ಅನ್ಲಿಮಿಟೆಡ್ ವಿಚಾರ ಎಂಬುದು ಅದು ಗುರು ಸೇವೆ. ಅಲ್ಲಿ ಎಲ್ಲ ಜ್ಞಾನ ಪ್ರಾಪ್ತಿಯಾಗ್ತದೆ. ಅಲ್ಲಿ ಬರುವ ವಿಚಾರವನ್ನು ಯಾವ ರೀತಿ ತಡೆಗಟ್ಟುವುದು, ಅದನ್ನು ಯಾವ ರೀತಿ ಕಡಿಮೆಗೊಳಿಸುವುದು, ಅದನ್ನು ಯಾವ ರೀತಿ ಸೂಕ್ಷ್ಮವಾಗಿ ಅನುಭವಿಸಿಕೊಂಡು ಹೋಗುವುದು ಅಂತೇಳಿ ಅದನ್ನು ಕ್ರಾಸ್ ಮಾಡಿ ಹೋಗುವ ಸ್ಥಿತಿಯನ್ನು ಸಹ ಹೇಳಿಕೊಡ್ತಾರೆ ಗುರು ಸೇವೆಯಲ್ಲಿ. ಒಂದು ಗುರು ಸೇವೆಯಲ್ಲಿರುವವರು ಈ ಜ್ಯೋತಿಷ್ಯವನ್ನು ಯಾವತ್ತೂ ನಂಬಲಿಕ್ಕಿಲ್ಲ. ಡೆಫಿನೆಟ್ಟಾಗಿ ಅವರು ತನ್ನ ಒಳಗಿನ ಜ್ಞಾನವನ್ನೇ ನಂಬಿಯಾರು, ಆ ಸತ್ಯವನ್ನೇ ನಂಬಿಯಾರು. ಅವರು ಜ್ಯೋತಿಷ ಎಷ್ಟೇ ಸರಿ ಇದ್ದರು, ಎಷ್ಟೇ ಸತ್ಯವಾಗಿದ್ದರು, ಆ ಜ್ಯೋತಿಷ್ಯಕ್ಕಿಂತ ಮೇಲಾದ ಒಂದು ವಿಚಾರ ಉಂಟು ಅಂತ ಹೇಳಿ ಆ ಸತ್ಯವನ್ನು ತಿಳಿತಾರೆ. ಭಗವಾನ್ ನಿತ್ಯಾನಂದರ ಹತ್ರ ಒಬ್ಬರು ಬರ್ತಾರೆ ಭಕ್ತರು, ಬಂದು ಹೇಳ್ತಾರೆ, ನನಗೆ ತುಂಬ ಕಷ್ಟಗಳು ಉಂಟು, ಇಂಥ ಸಮಯದಲ್ಲಿ ನನಗೆ ದೊಡ್ಡ ಒಂದು ಅನಾಹುತ ಆಗ್ತದೆ ಅಂತ ಜ್ಯೋತಿಷ್ಯರು ಹೇಳಿದ್ದಾರೆ ಅಂತ ಹೇಳಿ. ಹೌದಾ, ಎಲ್ಲಿಟ್ಟು ಇನ್ನು ಜಾತಕ ಅಂತ ಕೇಳ್ತಾರೆ. ಇಲ್ಲ, ಜಾತಕ ತರಲಿಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಕೆಲಸ ಮಾಡು, ಆ ಜಾತಕವನ್ನು ಹೋಗಿ ಉರಿಸು ಅಂತ ಹೇಳ್ತಾರೆ ಅವನ ಹತ್ರ. ಜಾತಕವನ್ನು ಹೋಗಿ ಉರಿಸು ನೀನು, ಮತ್ತೆ ನೋಡು ಏನಾಗ್ತದೆ ಅಂತೇಳಿ. ಆಗ ಜಾತಕವನ್ನು ಹೋಗಿ ಅವನು ಉರಿಸ್ತಾನೆ. ಆದರೆ ಅವನಿಗೆ ಭಯ ಇರ್ತದೆ, ತುಂಬ ಭಯ ಇರ್ತದೆ ಅವನಿಗೆ. ಆದರೆ ಜ್ಯೋತಿಷ್ಯ ಪರಮಶ್ರೇಷ್ಠ ಜ್ಯೋತಿಷ್ಯ. ಅವರು ಹೇಳಿದ್ದು ಯಾವುದೂ ಫೈಲ್ ಆಗಲಿಲ್ಲ, ಎಲ್ಲವೂ ಪಾಸೇ ಆಗಿದೆ. ಆದರೆ ಈ ವ್ಯಕ್ತಿಗೆ ಹೇಳಿದ ಜ್ಯೋತಿಷ್ಯ ಉಂಟಲ್ಲ, ಅದು ಫೈಲ್ ಆಯಿತು. ಈ ರೀತಿ ಆಗ್ತದೆ ಅಂತ ಹೇಳಿದರು. ಆ ದಿನ ಹೇಳಿದವರಿಗೆ ಆಯಿತು, ಆ ಜ್ಯೋತಿಷ್ಯರಿಗೆ ಆಯಿತು. ಜ್ಯೋತಿಷ್ಯರಿಗೆ ಈ ರೀತಿಯಾದೊಂದು ವಿಷಯ ಆದ ಕೂಡಲೇ ಆ ಭಕ್ತ ಹೋಗಿ ನೋಡ್ತಾನೆ ಜ್ಯೋತಿಷ್ಯರನ್ನು. ಜ್ಯೋತಿಷ್ಯರಿಗೆ ಆಶ್ಚರ್ಯ, ನೀನು ಇಲ್ಲಿ ಮಲ್ಕೊಳ್ಬೇಕಿತ್ತು, ನಾನು ಮಲ್ಕೊಂಡಿದ್ದೇನೆ, ಇದು ಏನು ಅಂತ ಗೊತ್ತಿಲ್ಲ. ಯಾವುದೋ ಒಂದು ಶಕ್ತಿ, ಒಂದು ಬಲವಾದ ಶಕ್ತಿ ನಿನ್ನನ್ನು ಕಾಪಾಡ್ತಾ ಉಂಟು. ಅದು ಯಾವುದು ಅಂತ ನನಗೆ ಸಹ ಗೊತ್ತಿಲ್ಲ, ನನ್ನ ಜ್ಯೋತಿಷ್ಯದಲ್ಲಿ ಸಿಗ್ತಾ ಇಲ್ಲ ಅಂತ ಹೇಳುವಾಗ ಅವನು ಹೇಳ್ತಾನೆ,
ಭಗವಾನ್ ನಿತ್ಯಾನಂದರಂತೆ. ನಿಮ್ಮಲ್ಲಿ ಬಂದು ನಾನು ಅವರ ಹತ್ರ ಹೋದೆ, ಅವರ ಆಶೀರ್ವಾದ ಪಡೆದುಕೊಂಡೆ, ಅಲ್ಲೇ ಇದ್ದೆ, ಸ್ವಲ್ಪ ಸಮಯ ಸೇವೆ ಮಾಡಿದೆ, ಹೀಗೆ ಅಂತೇಳಿ ನನ್ನ ಜೀವನದಲ್ಲಿ ಆದ ವಿಷಯವನ್ನು ಹೇಳಿದೆ. ಆಗ ಜ್ಯೋತಿಷ್ಯರು ಹೇಳಿದರೆ ಈ ರೀತಿಯಾದ ಅನಾಹುತ ಬರ್ತದೆ ಅಂತ ಹೇಳುವಾಗ ಆ ಜಾತಕವನ್ನು ಸುಟ್ಟು ಬಿಡಪ್ಪ, ನನ್ನ ಮೇಲೆ ನಂಬಿಕೆ ಇದ್ದರೆ, ಗುರುಭಕ್ತಿ ಇದ್ದರೆ ಆ ಜಾತಕವನ್ನು ಸುಟ್ಟು ಬಿಡು. ಸತ್ಯ ವಿಷಯ. ಆಗ ಗುರು ಅಂದರೆ ಏನು, ಆ ಮಹಿಮೆ ಅಂದರೆ ಏನು, ಆ ಶಕ್ತಿ ಅಂದರೆ ಏನು? ಅದು ಯಾವುದೋ ಗುರು, ನಿಮ್ಮ ಅಂತರಾತ್ಮದ ಗುರುವನ್ನು ಭದ್ರವಾಗಿ ಹಿಡ್ಕೊಳ್ಳಿ. ನಿಮ್ಮ ಜೀವನದ ದಾರಿ ನಿಮಗೇ ಅರ್ಥ ಆಗ್ತದೆ, ಖಂಡಿತವಾಗಿ. ಜ್ಯೋತಿಷ್ಯ ಶಾಸ್ತ್ರ ಎಂಬುದು ಒಂದು ವಿಜ್ಞಾನ. ಜ್ಯೋತಿಷ್ಯ ಶಾಸ್ತ್ರ ಎಂಬುದು ಒಂದು ಲೆಕ್ಕಾಚಾರ, ಸೈನ್ಸ್, ಒಂದು ಮ್ಯಾಥಮೆಟಿಕ್ಸ್. ಈ ಲೆಕ್ಕ ಯಾವ ರೀತಿ ಮಾಡಬೇಕು ಅಂತೇಳಿ ಕರೆಕ್ಟಾಗಿ ಗೊತ್ತಿರಬೇಕು. ಎಲ್ಲಿ ಕೂಡಿಸಬೇಕು, ಎಲ್ಲಿ ಕಳಿಬೇಕು ಅಂತೇಳಿ, ಎಲ್ಲಿ ಭಾಗಿಸಬೇಕು ಅಂತೇಳಿ. ಈ ಗ್ರಹಗತಿಗಳು, 9 ಗ್ರಹಗಳು, ಈ ನಕ್ಷತ್ರಗಳು, ಇದು ಎಲ್ಲವೂ ಸತ್ಯವೇ. ಈ ಕುಂಡಲಿ ಕೂಡ ಸತ್ಯವೇ, ಎಲ್ಲವೂ ಸತ್ಯವೇ. ಆದರೆ ಇದೆಲ್ಲ ಒಂದು ನಮಗೊಂದು ಮಾಯದಾಗಿ ಒಂದು ಜ್ಯೋತಿಷ್ಯ ಹೇಳುವಾಗೆಲ್ಲ ಕಾಣ್ತದೆ ಹೊರತು, ಎಲ್ಲವೂ ಸತ್ಯ 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 ಅಂತ ಕಾಣ್ತದೆ ಹೊರತು ಅದನ್ನು ಸರಿ ಮಾಡಲಿಕ್ಕೆ ಆಗೋದಿಲ್ಲ. ಅದೆಷ್ಟೋ ಕುಟುಂಬದಲ್ಲಿ ಜ್ಯೋತಿಷ್ಯ ಕೇಳ್ತಾರೆ, ಒಂದು ಅಷ್ಟಮಂಗಳ ಪ್ರಶ್ನೆ ಇಡ್ತಾರೆ, ಎಲ್ಲ ಪರಿಹಾರ ಮಾಡ್ತಾರೆ, ಎಲ್ಲ ಆಗಿ ಪುನಃ ಜ್ಯೋತಿಷ್ಯ ಹತ್ರ ಹೋಗಿ ಕೇಳುವಾಗ ಏನೋ ಒಂದು ಸರಿಯಾಗಲಿಲ್ಲ, ಇದೊಂದು ಬಾಕಿಯಾಗಿದೆ ಅಂತ ಹೇಳ್ತಾರೆ ಅಲ್ವಾ. ಇನ್ನು ಎಷ್ಟೋ ಮನೆಯಲ್ಲಿ ಜ್ಯೋತಿಷ್ಯರು ಹೇಳಿದನ್ನೆಲ್ಲ ಮಾಡ್ತಾರೆ, ಏನೂ ಮಾಡಿದ್ರು ನೆಮ್ಮದಿ ಇಲ್ಲ. ಎಲ್ಲ ಪೂಜೆ ಮಾಡಿ ಆಯಿತು, ಎಲ್ಲ ರೀತಿಯ ಶಾಂತಿ ಮಾಡಿ ಆಯಿತು, ಆದರೂ ನೆಮ್ಮದಿ ಇಲ್ಲಪ್ಪ ಇಲ್ಲಿ. ಇನ್ನು ನಾವು ನಂಬುವುದೇ ಇಲ್ಲ, ಈ ಪೂಜೆಯೂ ಬೇಡ, ಜ್ಯೋತಿಷ್ಯವೂ ಬೇಡ, ಏನು ಬೇಡ ಅಂತ ಹೇಳುವ ಮನೆಯಲ್ಲಿ ಇರುವ ಸದಸ್ಯರು ಇದ್ದಾರೆ. ಇನ್ನು ಕೆಲವರಿಗೆ ಜೀವನ ಪರ್ಯಂತ ಜ್ಯೋತಿಷ್ಯ ಹತ್ರ ಹೋಗಿ ಕೂತುಕೊಂಡ್ರೆ ಒಂದು ಸಂತೋಷ. ಎಲ್ಲದಕ್ಕಿಂತ ಮೇಲೆ ಹೇಳೋದು ಅಂತೇಳಿದ್ರೆ ಅವರವರ ನಂಬಿಕೆ. ಸತ್ಯದ ಅರಿವು ಬಂದವ ಈ ರೀತಿಯಾಗಿ 1000 ಜನ ಹೇಳುವ ಜ್ಯೋತಿಷ್ಯವನ್ನು ನಂಬಲಿಕ್ಕಿಲ್ಲ. ಸತ್ಯವಂತ ಒಬ್ಬ ಹೇಳುವ ಜ್ಯೋತಿಷ್ಯವನ್ನು ನಂಬ್ಯಾನ. ಯಾರು? ಸತ್ಯದ ದಾರಿಯಲ್ಲಿ ಹೋಗುವ ಒಂದು ಗುರುಭಕ್ತನಾದವನು. ಇದು ಇವತ್ತು ಹಾಗೆ ಅಲ್ಲ, ಸಿಕ್ಕಿದ್ದೆಲ್ಲ ಜ್ಯೋತಿಷ್ಯವೇ. ಇದು ಜ್ಯೋತಿಷ್ಯವನ್ನು ನೋಡಿಯೇ ಹೊರಡೋದು, ಆಯಾ ದಿನದ ವಿಚಾರವನ್ನು ಕೇಳಿಕೊಂಡೇ ಹೊರಡೋದು, ಆಯಾ ರಾಶಿಯನ್ನು ಯಾವ ರೀತಿ ಹೇಳಿದ್ದಾರೆ, ಆ ರಾಶಿಯಲ್ಲಿ ಹೀಗೆ ಆಗ್ತದೆ, ಈ ರಾಶಿಯಲ್ಲಿ ಹಾಗೆ ಆಗ್ತದೆ, ಈ ರಾಶಿಗೆ ಇದು ಒಳ್ಳೆಯದುಂಟು, ಈ ರಾಶಿಗೆ ಒಳ್ಳೆಯ ಸಮಯ ಬಂತು, ಈ ನಕ್ಷತ್ರಕ್ಕೆ ಹಾಗೆ ಆಗ್ತದೆ, ಈ ನಕ್ಷತ್ರಕ್ಕೆ ಹೀಗೆ ಆಗ್ತದೆ ಅಂತೇಳಿ. ಇದನ್ನು ನಮಗೆ ಸರಿ ಮಾಡಲಿಕ್ಕಾಗ್ತದಾ? ನಾನು ಕೇಳೋದು. ಅದು ಆಲ್ರೆಡಿ ಆಗಬೇಕಿದ್ದ ವಿಚಾರ ಆಗ್ತದೆ ಉಂಟು. ಇದು ಏನೋ ಒಂದು ಆಗಬೇಕು, ಅದು ಆಗಲೇಬೇಕು. ಜ್ಯೋತಿಷ್ಯದಲ್ಲಿ ಹೇಳೋದು ಅದನ್ನೇ ಹೇಳೋದು. ಇವತ್ತು ಆಕ್ಸಿಡೆಂಟ್ ಆಗ್ತದೆ, ಸ್ವಲ್ಪ ಜಾಗ್ರತೆಯಾಗಿರಿ ಅಂತೇಳಿ. ಆ ಲೆಕ್ಕಾಚಾರದ ಮೇಲೆ ಹೇಳುವಂಥ ವಿಚಾರ ಅದು ಆಲ್ರೆಡಿ ಫಿಕ್ಸ್ ಆಗಿ ಅದು ಆಗಲೇಬೇಕು. ಇಲ್ಲಿ ಜ್ಯೋತಿಷ್ಯ ಕೇಳಿದ್ರೆ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದು. ಅದೇ ನೀನು ಪುಣ್ಯ ಸಂಪಾದನೆ ಮಾಡಿ ಅನೇಕ ರೀತಿಯಲ್ಲಿ ನಿಸ್ವಾರ್ಥ ಸೇವೆಯನ್ನು ಮಾಡುವಾಗ, ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಆ ಭಗವಂತನ ಪ್ರಾರ್ಥನೆ ಮಾಡಿಕೊಂಡು, ಏನೋ ಒಂದು ನಾಮಸ್ಮರಣೆ ಹೇಳಿಕೊಂಡು, ಏನೋ ಒಂದು ನಮ್ಮ ಜೀವನದಲ್ಲಿ ಒಂದು ಗುರುಗಳಿದ್ದರೆ ಅವರ ಸೇವೆ ಮಾಡಿಕೊಂಡಿರುವಾಗ ಇಂಥ ವಿಚಾರಗಳೆಲ್ಲ ಕನಸಿನಲ್ಲಿ ಬಂದು ಹೋದ ಹಾಗೆ ಹೋಗ್ತದೆ. ಇದು ಸತ್ಯ. ಒಂದು ಕನಸು ಬಿದ್ದಾಗೆ ಬಂದು ಹೋಗ್ತದೆ, ಇಲ್ಲ ಒಂದು ಸಣ್ಣ ಪುಟ್ಟ ಒಂದು ಏಟಾಗಿ ಹೋಗ್ತದೆ. ಏನೋ ಒಂದು ತಲೆಗೆ ಬರೆದು ಕಾಲಿಗೆ ಬಂದು ಹೋಗ್ತದೆ. ಇಲ್ಲ ಅಂತ ಹೇಳೋದಿಲ್ಲ. ಜ್ಯೋತಿಷ್ಯದಲ್ಲಿ ಸತ್ಯ ಉಂಟು, ಆದರೆ ಇದೊಂದು ಎಂತ ಹೇಳೋದು, ಭ್ರಮೆ ಆಗ್ತದೆ ಅಂತ ಹೇಳೋದು. ಇದೊಂದು ಮಾನಸಿಕ ಒಂದು ಹ್ಯಾಬಿಟ್ ಆಗ್ತದೆ ಅಂತ ಹೇಳೋದು. ಮತ್ತು ಅದು ಗಾಡಿ ತೆಗಿಲಿಕ್ಕೂ ಕಷ್ಟ ಆಗ್ಬೋದು, ಒಂದು ಹೆಜ್ಜೆ ಮುಂದೆ ಇಡಲಿಕ್ಕೂ ಕಷ್ಟ ಆಗ್ಬೋದು, ಮತ್ತು ಯಾವುದೇ ಒಂದು ವ್ಯವಹಾರ ಮಾಡಲಿಕ್ಕೂ ಕಷ್ಟ ಆಗ್ಬೋದು, ಒಂದು ಜ್ಯೋತಿಷ್ಯರೇ ಬೇಕಾಗ್ಬೋದು. ಇದು ತನ್ನ ಒಳಗೆ ಉಂಟಾದ ಒಂದು ಅಭ್ಯಾಸ. ನಿನ್ನನ್ನೇ ನಂಬುವುದನ್ನು ನೀನು ಮರೆತು ಬಿಡ್ತಿ, ನಿನ್ನ ಮೇಲೆ ಇರುವ ಒಂದು ವಿಶ್ವಾಸವನ್ನು ನೀನು ಕಳೆದುಕೊಳ್ತಿ, ಆ ಜ್ಯೋತಿಷ್ಯರ ಮೇಲೆ ಡಿಪೆಂಡ್ ಆಗಿರ್ತಿ.
ಹೇಳೋದರ್ಥ ಆಯ್ತಾ? ಜ್ಯೋತಿಷ್ಯ ಹೇಳ್ತಾರೆ, ಪರಿಹಾರ ಮಾಡ್ತಾರೆ, ಯಾವುದೇ ರೀತಿಯಲ್ಲಿ ಹೊಟ್ಟೆ ತುಂಬುತ್ತದೆ, ಅವರ ಜೀವನ ನಡೀತದೆ. ಯಾಕೆ ಬೇಕಾಗಿ ಜ್ಯೋತಿಷ್ಯ ಬಂತು ಅಂತ ಹೇಳಿದರೆ, ಇಲ್ಲಿರೋದು ಸತ್ಯ. ಈ ಜ್ಯೋತಿಷ್ಯ, ಪೂಜೆ, ಪುನಸ್ಕಾರ, ಈ ಪುರೋಹಿತರು, ಈ ಎಲ್ಲ ಶಾಸ್ತ್ರಗಳು ಇದೆಲ್ಲ ಯಾಕೆ ಬಂತು ಅಂತ ಹೇಳಿದರೆ, ಗುರುಗಳಿಗೂ ಎಲ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ನನ್ನ ಬದಲು ನೀನು ಹೋಗಿ ಏನೋ ಒಂದು ಒಳ್ಳೆಯದನ್ನು ಹೇಳಿಕೊಟ್ಟು ಬಾ, ಒಳ್ಳೆಯ ವಿಚಾರವನ್ನು ತಿಳಿಸಿ ಬಾ. ಈ ಸತ್ಯ ವಿಷಯ. ಗುರುಗಳ ಹತ್ರ 10 ಜನ ಭಕ್ತರು ಬರ್ತಾರೆ, ನಮಗೊಂದು ಗೃಹ ಪ್ರವೇಶ ಮಾಡಬೇಕು ಅಂತ ಹೇಳೋ ಗುರುಗಳು ಹೇಳ್ತಾರೆ, ನನಗೆ ಬರಲಿಕ್ಕಾಗೋದಿಲ್ಲ, ನಾವು ಶಿಷ್ಯಂದಿರಿದ್ದಾರೆ ಕಳಿಸ್ತೇನೆ. ಕೇಳ್ತಾರೆ ಏನು ಮಾಡಬೇಕು ಅಲ್ಲಿ ಹೋಗಿ, ಶಿಷ್ಯಂದರು ಕೇಳ್ತಾರೆ. ಆಗ ಹೇಳ್ತಾರೆ ಗುರುಗಳು, ಈ ರೀತಿ ಎಲ್ಲ ಮಾಡಿ ಒಂದು ಒಳ್ಳೆಯ ವಿಚಾರವನ್ನು ಹೇಳಿ ಅವ್ರಿಗೊಂದು ಆಶೀರ್ವಾದ ಮಾಡಿ ಬಂದು ಬಿಡಪ್ಪ ಅಂತ. ಇದು ಹೀಗೇ ಕಂಟಿನ್ಯೂ ಆದ್ದು. ಯಾರೋ ಒಬ್ಬ ಬರ್ತಾನೆ ಹುಡುಕಿಕೊಂಡು, ಗುರುದೇವ್ರ ಧ್ಯಾನ ಸ್ಥಿತಿಯಲ್ಲಿ, ಯೋಗ ನಿದ್ರೆಯಲ್ಲಿ ಯಾವುದಲ್ಲೂ ಇರ್ತಾರೆ. ಆಗ ಗುರುಗಳು ಸಿಗುವುದಿಲ್ಲ. ಆ ಗುರುಗಳು ಸಿಕ್ಕದಿದ್ದ ಸಮಯದಲ್ಲಿ ಆ ಶಿಷ್ಯನಾದವನು ಏನು ಮಾಡ್ತಾನೆ, ಗುರುಗಳು ಹೇಳಿದ ಕೆಲವು ಜ್ಞಾನವನ್ನೆಲ್ಲ ತನ್ನ ಒಳಗಿಟ್ಟುಕೊಂಡು, ಅಯ್ಯೋ ಗುರುದರ್ಶನಕ್ಕೆ ಅಂತ ಬಂದಿದ್ದಾರೆ, ಗುರುಗಳದ್ದು ಏನೋ ಒಂದು ದರ್ಶನ ಆಗಲಿಲ್ಲ, ಒಂದೆರಡು ಒಳ್ಳೆಯ ವಿಚಾರ ತಿಳಿದು ಹೋಗಲಿ, ಇಷ್ಟು ದೂರ ಬಂದಿದ್ದಾರೆ ಅಂತ ಹೇಳುವಾಗ ಅವನಿಗೆ ತಿಳಿದ ಒಂದೆರಡು ಒಳ್ಳೆಯ ವಿಚಾರವನ್ನು ಹೇಳ್ತಾನೆ. ಅದು ಹೇಳುವಾಗ ಕೆಲವರೆಲ್ಲ ಕೇಳ್ತಾರೆ, ಸ್ವಾಮಿ ಜಾತಕ, ಕುಂಡಲಿ, ಅದು ಇದು ಅಂತ ಹೇಳ್ತಾರೆ. ಆಗ ಅದರ ಬಗ್ಗೆ ಒಂದು ಡಿಸ್ಕಸ್ ನಡೀತದೆ, ಎಲ್ಲಿ ಗುರು ಶಿಷ್ಯರ ಒಳಗೆ. ಒಬ್ಬರು ಜಾತಕ ತಂದಿದ್ರು, ಇದು ತಂದಿದ್ರು, ಅದು ತಂದಿದ್ರು, ನಾನು ಸ್ವಲ್ಪ ನೋಡಲಿಕ್ಕೆ ಪ್ರಯತ್ನ ಪಟ್ಟೆ, ಅದು ಮಾಡಿದ್ದು, ಇದು ಮಾಡಿ. ಆ ಗುರುಗಳು ಹೇಳ್ತಾರೆ, ಪ್ರಯತ್ನ ಪಡು, ಕಲಿ ಅದನ್ನು, ಅದು ಕೂಡ ಒಂದು ಪ್ರಯೋಜನಕ್ಕೆ ಬರ್ತದೆ ಅಂತೇಳಿ. ಆಗ ಗುರುಗಳೊಂದು ಯೋಗ ನಿದ್ರೆಯಲ್ಲಿರುವ ಸಮಯದಲ್ಲಿ ಬಂದ ಭಕ್ತರಿಗೆ ಏನೋ ಒಂದು ಒಳ್ಳೆಯ ವಿಚಾರವನ್ನು ಹೇಳುವಾಗ, ಈ ರೀತಿ ಆಗ್ತದೆ, ಈ ರೀತಿ ಅಂತ ಆಗುವಾಗ ಆ ಗುರುಗಳಿಗೆ ಒಳ್ಳೆಯ ಒಂದು ಗೌರವ ಸಿಗ್ತದೆ. ಆ ಶಿಷ್ಯ ಅಂದರೆ ಈ ರೀತಿಯಾಗೆಲ್ಲ ಉಪಚರಿಸಿದರು, ಈ ರೀತಿಯಾಗೆಲ್ಲ ಒಳ್ಳೊಳ್ಳೆ ಜ್ಞಾನವನ್ನು ಹೇಳಿಕೊಟ್ರು ಅಂತೇಳಿ. ಆಗ ಇದೆಲ್ಲ ಬಂದದ್ದು ಯಾಕೆ ಬೇಕಾಗಿ, ಗುರು ಸಿಗದಿದ್ದಾಗ, ಆ ಪವಿತ್ರವಾದ ಸ್ಥಿತಿ ಸಿಕ್ಕದ ಸಮಯದಲ್ಲಿ ನೀವು ಇಂಥವರ ಮೂಲಕೆಲ್ಲ ಕೇಳಿ ತಿಳ್ಕೊಂಡು ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಸಿ. ಆ ಗುರು ನಿಮ್ಮ ಜೀವನದಲ್ಲಿ ಸಿಕ್ಕಿದ್ರು ಅಂತ ಹೇಳಿದರೆ ನಿಮಗಿದು ಯಾವುದರ ಅವಶ್ಯಕತೆ ಇಲ್ಲ. ಇದು ಯಾವುದರ ಅವಶ್ಯಕತೆ ಇಲ್ಲ. ಅಷ್ಟು ಪವಿತ್ರವಾದ, ಶ್ರೇಷ್ಠವಾದ, ಕಠಿಣವಾದ ಗುರು ಆಗಬೇಕು, ಅಷ್ಟು ಸತ್ಯದ ಸ್ಥಿತಿಯಲ್ಲಿದ್ದ ಗುರು ಆಗಬೇಕು. ಅಂಥ ಗುರು ಸಿಕ್ಕಿದರೆ ನಿಮ್ಮ ಜೀವನದಲ್ಲಿ ಯಾವ ಜ್ಯೋತಿಷ್ಯದ ಅವಶ್ಯಕತೆ ಬರೋದಿಲ್ಲ. ಇವತ್ತೆಲ್ಲ ಪ್ರಪಂಚದಲ್ಲಿ ಹೇಗೆ ಆಗಿದೆ ಅಂತ ಹೇಳಿದರೆ, ಜ್ಯೋತಿಷ್ಯ ಶಾಸ್ತ್ರ ಆದರೂ ಸರಿ, ಯಾವುದೇ ಪೂಜೆ ಪುನಸ್ಕಾರಗಳಾದರೂ ಸರಿ, ಯಾವುದೇ ವಿಚಾರ ಆದರೂ ಸರಿ, ಎಲ್ಲವೂ ವ್ಯಾಪಾರವನ್ನು ನೋಡಿ ಹೋಗ್ತಾ ಉಂಟು, ಬಿಸ್ನೆಸ್ಸನ್ನು ನೋಡಿ ಹೋಗ್ತಾ ಉಂಟು. ಈ ಕಡೆ 100 ರೂಪಾಯಿ ಕೊಟ್ಟರೆ, ಆ ಕಡೆದೊಂದು ಲಿಂಬಳಿ ಕೊಟ್ಟರೆ ಪರಿಹಾರ ಆಗಬೇಕು. ಜ್ಯೋತಿಷ್ಯರ ಹತ್ರ ಹೋಗಿ ಬಂದ ಕೂಡಲೇ ಅದಕ್ಕೆ ಏನೋ ಒಂದು ಇದು ಮಾಡಿದ ಕೂಡಲೇ ಅದಕ್ಕೊಂದು ಪರಿಹಾರ ಆದ ಕೂಡಲೇ ಅದು ಪರಿಹಾರ ಆಗಬೇಕು. ತನ್ನ ಕಷ್ಟವನ್ನು, ತಾನು ಮಾಡಿದ ತಪ್ಪನ್ನು ಹಣದಲ್ಲಿ ಸರಿ ಮಾಡಲಿಕ್ಕೆ ಹೋಗ್ತಾನೆ ಮನುಷ್ಯ. ಭಗವಂತ ಇವನಿಗೆ ಹಣವೇ ಸಂಪಾದನೆ ಮಾಡದ ಹಾಗೆ, ಯಾರೊಟ್ಟಿಗೆ ಬೆರೆಯದ ಹಾಗೆ 1000 ವ್ಯಾಧಿಗಳನ್ನು ಬರೆಸಿ ಒಂದು ಕಡೆ ಮೂಲೆಯಲ್ಲಿ ಹಾಕಿ ಮಲ್ಕೊಳಿಸ್ತಾನೆ. ನನ್ನನ್ನೇ ಪರ್ಚೇಸ್ ಮಾಡಲಿಕ್ಕೆ ಬಂದ್ಯಾ ನೀನು ಅಂತೇಳಿ. ಇಷ್ಟೇ ಆಗೋದು. ನನಗೇ ಕೊಡಲಿಕ್ಕೆ ಬಂದ್ಯಾ ನೀನು ಅಂತೇಳಿ. ನಾನೇ ಕೊಟ್ಟದ್ದು ನಿನಗೆ, ರಿಟರ್ನ್ ನೀನು ನನಗೆ ಯಾಕೆ ಕೊಡು, ಅದನ್ನು 10 ಜನಕ್ಕೆ ಕೊಡು, ಒಳ್ಳೆಯದಕ್ಕೆ ಕೊಡು. ನಿನ್ನ ಕರ್ಮವನ್ನು ನೀನು ಯಾವುದೋ ಒಂದು ರೀತಿಯಲ್ಲಿ ಪರಿಹಾರ ಮಾಡಬೇಕಾದ್ರೆ ನಾನು ಕೊಟ್ಟದ್ದನ್ನು 10 ಜನಕ್ಕೆ ಹಂಚು ನೀನು, ಅಲ್ವಾ? ಹೇಳೋದು ಅರ್ಥ ಆಯ್ತಾ? ಇದು ತಾನು ಜನ್ಮದಲ್ಲಿ ಮಾಡಿದ ತಪ್ಪನ್ನು ಒಂದು ಹೋಮ ಮಾಡಿ, ಒಂದು ಸುದರ್ಶನ ಹೋಮ ಮಾಡಿ, ಒಂದು ಚಂಡಿಕಾ ಹೋಮ ಮಾಡಿ, ಇದೆಂಥದ್ದು ಮೃತ್ಯುಂಜಯ ಹೋಮ ಮಾಡಿ, 1000 ಹೋಮಗಳನ್ನೆಲ್ಲ ಮಾಡಿ ಪರಿಹಾರ ಮಾಡುವುದು ಅಂತ ಹೇಳೋದುಂಟಲ್ಲ, ಇದು ಬಹಳ ದೊಡ್ಡ ಅಜ್ಞಾನ ಅಂತ ಹೇಳೋದು. ಇದೆಲ್ಲ ಯಾಕೆ ಬಂದದ್ದು ಅಂತೇಳಿದರೆ, ಮನುಕುಲದ ಒಳಿತಿಗಾಗಿ ಬಂದಂಥ ವಿಚಾರ. ಇದೆಲ್ಲ ಈಗ ವ್ಯಾಪಾರ ಆಗಿದೆ ಅಂತ ಹೇಳೋದು. ಟೋಟಲ್ ಇದೀಗ ವ್ಯಾಪಾರ ಆಗಿದೆ ಅಂತ ಹೇಳೋದು. ನಾವೊಂದು ಗೃಹ ಪ್ರವೇಶ ಮಾಡಬೇಕು, 1000 ರೀತಿಯ ಪೂಜೆಗಳು. ಮನಸ್ಸು ಶುದ್ಧ ಇದ್ದರೆ ಸಾಕಾಗೋದಿಲ್ಲ ಅಂತೆಯೇ? ಮನಸ್ಸು ಶುದ್ಧ ಇದ್ದು ಒಂದು ಪವಿತ್ರ
ಭಾವನೆಯಲ್ಲಿ ಒಂದು ದೀಪ ಉರಿಸಿ, ಭಗವಂತ ತಿಳಿಯದು ಎಷ್ಟು ಕಷ್ಟಪಟ್ಟು ಯಾವುದ್ಯಾವುದೋ ರೀತಿಯಲ್ಲೆಲ್ಲ ಒಂದು ಮನೆ ಕಟ್ಟಿ ಮುಗಿಸಿದ್ದೇನೆ. ಇವತ್ತು ಬಂದವರಿಗೊಂದು ಒಳ್ಳೆಯ ರೀತಿಯಲ್ಲಿ ಒಂದು ಅನ್ನದಾನ ಮಾಡ್ತೇನೆ, ಇದಕ್ಕೆ ಇನ್ನೊಂದು ಆಶೀರ್ವಾದ ಇರಲಿ, ನೀನು ಯಾವಾಗಲೂ ನನ್ನ ಜೊತೆಗೆ ಇರು ಅಂತ ಹೇಳಿದರೆ ಆಗೋದಿಲ್ವಾ? ಅದು ಭಗವಂತನಿಗೆ ಮುಟ್ಟೋದಿಲ್ವಾ? ಹಾಂ, ಈ ರಿಯಾಲಿಟಿಯನ್ನು ತಿಳಿದುಕೊಳ್ಬೇಕು. ಅವನು ಮಾಡೋದಷ್ಟೇ, 1000 ಮಂತ್ರ ಹೇಳಿ, 1000 ಶಾಸ್ತ್ರ ಹೇಳಿ, 1000 ಕ್ರಮವನ್ನು ಹೇಳಿ, ಕೊನೆಗೆ ಹೇಳೋದಷ್ಟೇ ಅವ. ನಾನು ಮಾಡಿದ ಪೂಜೆಯಲ್ಲಿ ತಿಳಿಯದು ಏನೋ ತಪ್ಪುಗಳಿದ್ದರೆ ಈ ತಪ್ಪು ಒಪ್ಪುಗಳನ್ನೆಲ್ಲ ನಿಮ್ಮ ಕುಲದೇವರಾದಂತಹ ಎಲ್ಲರ ಹತ್ರ ಪ್ರಾರ್ಥನೆ ಮಾಡಿ, ಇಷ್ಟ ದೇವರು, ಗ್ರಾಮ ದೇವರು, ನಿಮ್ಮ ಹಿರಿಯರ ಹತ್ರ ಎಲ್ಲ ಪ್ರಾರ್ಥನೆ ಮಾಡಿ, ಒಳ್ಳೆಯದು ಪ್ರಾರ್ಥನೆಯನ್ನು ಮಾಡಿ, ಇನ್ನು ಮುಂದಿನ ನಿಮ್ಮ ಜೀವನದಲ್ಲಿ ಯಶಸ್ಸು ಎಲ್ಲ ಸಿಕ್ಕಲಿ, ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ ಎಲ್ಲ ಹೆಚ್ಚಾಗಲಿ ಅಂತೇಳಿ ಒಂದು ಆಶೀರ್ವಾದ ಮಾಡೋದು ಕೊನೆಗೆ. ಅದು ನಿಮಗೆ ಕೇಳಲಿಕ್ಕಾಗೋದಿಲ್ಲ ಡೈರೆಕ್ಟ್, ಅವರ ಮೂಲಕ ಯಾಕೆ ಕೇಳಬೇಕು? ಅವರ ಮೂಲಕ ನೀವು ಯಾಕೆ ಕೇಳಬೇಕು? ಆ ಭಗವಂತನ ವಿಚಾರದಲ್ಲಿ ನಿಮಗೆ ಕೇಳಲಿಕ್ಕಾಗೋದಿಲ್ಲ. ಭಗವಂತನಿಗೇನಾದರೂ ಭೇದ ಭಾವ ಉಂಟಾ? ಆ ಸತ್ಯಕ್ಕೆ ಏನಾದರೂ ಭೇದ ಭಾವ ಉಂಟಾ? ಇಲ್ಲಲ್ಲ, ಎಲ್ಲಿಯೂ ಇಲ್ಲಲ್ಲ ಸತ್ಯಕ್ಕೆ ಭೇದ ಭಾವ. ಸತ್ಯವೇ ಅಲ್ವ? ನೀರು ಎಲ್ಲರಿಗೂ ಬೇಕಲ್ಲ, ಗಾಳಿ ಎಲ್ಲರಿಗೂ ಬೇಕಲ್ಲ, ಪ್ರತಿಯೊಬ್ಬನಿಗೂ ಬೇಕಲ್ಲ. ಜ್ಯೋತಿಷ್ಯವನ್ನು ನಂಬುವವನಿಗೂ ಬೇಕು, ಜ್ಯೋತಿಷ್ಯವನ್ನು ನಂಬದಿದ್ದವನಿಗೂ ಬೇಕು, ಗುರುವನ್ನು ನಂಬುವವನಿಗೂ ಬೇಕು, ಗುರುವನ್ನು ನಂಬದಿರುವವನಿಗೂ ಬೇಕು. ಆದರೆ ಅದು ಗುರುವನ್ನು ನಂಬುವವನಿಗೆ ಮಾತ್ರ ಗಾಳಿ ಕೊಡೋದಿಲ್ಲ, ಗುರುವನ್ನು ನಂಬದಿದ್ದವನಿಗೂ ಗಾಳಿ ಕೊಡುತ್ತದೆ. ಅದು ಸತ್ಯಸ್ಥಿತಿ. ಆ ಸತ್ಯಸ್ಥಿತಿಯನ್ನು ತಿಳಿದುಕೊಳ್ಳಿ. ಅದೇ ನಿಮ್ಮೊಟ್ಟಿಗೆ ಉಂಟಂತೆ ಅಷ್ಟು ದೊಡ್ಡ ಶಕ್ತಿ. ಅಷ್ಟು ದೊಡ್ಡ ಶಕ್ತಿ ನಿಮ್ಮ ಹತ್ರ ಇರುವ ಶಕ್ತಿಯೇ ಎಲ್ಲರ ಹತ್ರ ಇರೋದು ಅಲ್ವಾ? ಈ ಪಂಚಭೂತಗಳು ನಮಗೆ ಇಷ್ಟೆಲ್ಲ ಸಪೋರ್ಟು ಮಾಡ್ತದೆ. ಅದು ನಮ್ಮನ್ನು ಬಿಡಲಿಲ್ಲ. ಅದು ನಮ್ಮನ್ನು ಬಿಟ್ಟರೆ ಭಗವಂತ ಬಿಟ್ಟ ಅಂತೇಳಿ. ಅದು ನಮ್ಮೊಟ್ಟಿಗೆ ಇರುವಾಗ ನಾವು ಎಂಥದನ್ನು ಕೇಳುವುದಿನ್ನು? ಈ ಸತ್ಯವನ್ನು ಹೇಳಿಕೊಡುವುದು ಗುರು. ಈ ಸತ್ಯವನ್ನು ಗುರು ಹೇಳಿಕೊಡುವಾಗ ನಿಮಗೆ ಸತ್ಯದ ಅರಿವು ಆಗುವುದು. ಹೇಳೋದತ್ತಾಯ್ತಾ? ಆದರೆ ಇದೆಲ್ಲ ನಮ್ಮ ಋಷಿಮುನಿಗಳು ಈ ಪ್ರಪಂಚಕ್ಕೆ ಕೊಟ್ಟಂಥ ಕೊಡುಗೆ. ಯಾವುದು? ಜ್ಯೋತಿರ್ವಿಜ್ಞಾನ, ಅನೇಕ ರೀತಿಯ ಶಾಸ್ತ್ರಗಳು, ಈ ಪೂಜೆ ಪುನಸ್ಕಾರ, ಈ ಸಂಸ್ಕಾರ, ಇದೆಲ್ಲವೂ ಮಾಡಬೇಕು. ಆದರೆ ಯಾವುದಕ್ಕೂ ಅತಿಯಾಗಿ ಹೋಗಬಾರ್ದು. ಈಗ ಎರಡೂ ವಿಷಯದಲ್ಲಿ ಮಾತಾಡಬೇಕು. ಜ್ಞಾನಕ್ಕೂ ಈ ಭೌತಿಕ ಜೀವನದಲ್ಲಿ ಎಲ್ಲರೂ ಓಡುವ ಮಾಯೆಗೂ, ಜ್ಯೋತಿಷ್ಯ ಅಂತ ಹೇಳಿಕೊಂಡು ಆ ಶಾಸ್ತ್ರ, ಈ ಶಾಸ್ತ್ರ, ಅದು ಇದು ಎಲ್ಲ. ಹಾಸ್ಪಿಟ್ಲಿಗೆ ಹೋದರೆ ಯಾವ ಶಾಸ್ತ್ರ ಉಂಟು? ಹಾಸ್ಪಿಟ್ಲಿಗೆ ಹೋಗುವಾಗ ಯಾವ ಜ್ಯೋತಿಷ್ಯರನ್ನು ಕೇಳಿ ಹೋಗುವುದು? ಆಸ್ಪತ್ರೆಗೆ ಹೋಗುವಾಗ ಯಾವ ಶಾಸ್ತ್ರ ಉಂಟು? ಆಸ್ಪತ್ರೆಗೆ ಹೋಗುವ ಯಾವ ಜ್ಯೋತಿಷ್ಯರನ್ನು ಕೇಳಿ ಹೋಗೋದು? ಆಸ್ಪತ್ರೆಗೆ ಹೋಗುವಾಗ ಏನು ಮಾಡೋದು? ಏನಿಲ್ಲ. ಅಲ್ಲಿ ವಿಧಿ ನಿಯಮದಂತೆಯೇ ಆಗೋದು ಅಲ್ವಾ? ನೀನು ಎಷ್ಟೇ ದೊಡ್ಡ ಸ್ವಾಮೀಜಿ ಆಗಿರು, ನೀನು ಎಷ್ಟೇ ದೊಡ್ಡ ಜ್ಯೋತಿಷನಾಗಿರು, ನೀನು ಎಷ್ಟೇ ದೊಡ್ಡ ಗುರು ಆಗಿರು, ನೀನು ಎಷ್ಟೇ ದೊಡ್ಡ ಪಂಡಿತನೇ ಆಗಿರು, ನಿನಗೆಷ್ಟೇ ತಿಳಿದಿರಲಿ, ನಿನಗೊಂದು ವಿಚಾರ ಆರೋಗ್ಯ ಸಮಸ್ಯೆ ಬಂತು ಅಂತ ಹೇಳಿದರೆ ನೀನೊಂದು ವೈದ್ಯನು ಹೇಳಿದ ಮಾತನ್ನು ಕೇಳಲೇಬೇಕು ಎಂಬ ಸತ್ಯವನ್ನು ತಿಳಿದರೆ ಈ ಜ್ಯೋತಿಷ್ಯ ಶಾಸ್ತ್ರ ಎಂಬುದು ಏನು, ಈ ಗುರುವಿನ ಸ್ಥಿತಿ ಎಂಬುದು ಏನು, ಜ್ಞಾನದ ಸ್ಥಿತಿ ಎಂಬುದು ಏನು ಅಂತೇಳಿ ಎಲ್ಲರಿಗೂ ಅರ್ಥ ಆಗುತ್ತೆ. ಹೇಳೋದತ್ತಾಯ್ತಾ? ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ.